ನಮಸ್ಕಾರ. ನಮ್ಮೆಲ್ಲರಲ್ಲಿ ಒಂದು ಕೊರಗು ಇದೆ. ಎಲ್ಲರಲ್ಲಿ ಕೂಡ ಇರುವಂತದ್ದೇ ಇದು. ಏನಂದ್ರೆ ಬಹಳ ಸರಳವಾದದ್ದು. ಆ ಕೊರಗು ಎಲ್ಲರಲ್ಲಿ ಸಾಮಾನ್ಯವಾಗಿ ಕಾಣ್ತಾ ಇದೆ. ನನ್ನನ್ನ ಯಾರೂ ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ, ನನ್ನ ಮಾತುಗಳನ್ನ ಯಾರು ಸರಿಯಾಗಿ ಅರ್ಥ ಮಾಡ್ಕೊಳ್ಳಲಾಗ್ಯಾರ. ಈ ರೀತಿಯಾದ ಕೊರಗು ಎಲ್ಲರಲ್ಲೂ ಇದ್ದಿದ್ದೆ. ನನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಾಗ್ಯಾರ, ನನ್ನ ಮಾತುಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಾಗ್ಯಾರ, ನಾ ಏನ್ ಕೆಲಸ ಮಾಡ್ತೀನಿ ಅದ್ರ ಬಗ್ಗೆನೂ ಸರಿಯಾಗಿ ಅರ್ಥ ಮಾಡ್ಕೊಳ್ಳಾಗ್ಯಾರ ಅನ್ನುವ ಅಸಮಾಧಾನ ನಮ್ಮೆಲ್ಲರಲ್ಲೂ ಇದೆ. ನಮ್ಮ ಎದುರಿಗಿರ್ತಕ್ಕಂಥ ಒಂದು ಕುಟುಂಬದಲ್ಲಿ 4 ಜನ ಇವೆ ಅಂದ್ರೆ 4 ಜನರಲ್ಲಿ ಕೂಡ ನನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅನ್ನೋ ಭಾವ. ಪತಿ ಪತ್ನಿಯರಲ್ಲಿ ಕೂಡ ಪತ್ನಿ ಅಥವಾ ಪತಿ ನನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, ಪತಿ ಹೇಳ್ತಾನ ಪತ್ನಿ ನನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ತಂದೆ ತಾಯಿ ಮಕ್ಕಳ ಮಧ್ಯದಲ್ಲಿ ಕೂಡ ಅದೇ ಸಮಸ್ಯೆ. ಮಕ್ಕಳು ಹೇಳ್ತಾವ ನಮ್ಮ ಅಪ್ಪವ್ವ ನನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, ಅಪ್ಪ ಹೇಳ್ತಾರ ನಮ್ಮ ಮಕ್ಕಳು ನಮ್ಮನ್ನು ಸರಿಯಾಗಿ ಅರ್ಥ ಮಾಡ್ಕೊಲಾಗ್ಯಾರ. ವಯಸ್ಸಾದಂತ ತಂದೆ ತಾಯಿಗಳಿದ್ರಂದ್ರೆ ಮಕ್ಕಳಿಗೆ ಹೇಳ್ತಾರ ಅವರು. ಈ ರೀತಿಯಾದ ಎಲ್ಲರಲ್ಲೂ ಕೂಡ ನಮ್ಗೆ ದೂರ ಅದ ಒಂದು ಸಮಸ್ಯೆ ಅದ. ನನ್ನನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಿಲ್ಲ. ಹಂಗೆ ನಮಗೊಂದು ಬಯಕೆನೂ ಅದ. ನನ್ನ ಮನಸ್ಸನ್ನ, ನನ್ನ ಭಾವನೆಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂತ ಒಂದು ಮನಸ್ಸು ನಮಗೆ ಸಿಗ್ಬೇಕು ಅನ್ನೋದು ಕೂಡ ನಮ್ಮೆಲ್ಲರ ಬಯಕೆ ಅದ. ಈ ಬಯಕೆಯಿಂದಲೇ ನಮ್ಮಲ್ಲಿ ಮಿತ್ರತ್ವ ಉಂಟಾಗ್ತದೆ, ಗೆಳೆತನ ಉಂಟಾಗ್ತದೆ. ಸಮಾನ ಮನಸ್ಕರನ್ನು ಉಳ್ಳವರು ಮಿತ್ರರಾಗ್ತಾರೆ, ಸಮಾನ ಅವಶ್ಯಕತೆ ಉಳ್ಳವರು ಕೂಡ ಮಿತ್ರರಾಗ್ತಾರೆ. ಸಮಾನ ಮನಸ್ಕರಾಗಿರ್ಬೇಕು, ಇಲ್ಲ ಸಮಾನ ಅವಶ್ಯಕತೆ ಇರಬೇಕು, ಅಂಥವ್ರು ಮಿತ್ರರಾಗ್ತಾರೆ, ಗೆಳೆಯರಾಗ್ತಾರೆ. ಅಲ್ಲಿ ಏನಾಗ್ತದಂದ್ರೆ ಒಬ್ರು ಅರ್ಥ ಮಾಡ್ಕೊಳ್ತಾರೆ. ಯಾಕಂದ್ರೆ ಅವ್ರ ಭಾವನೆನೂ ಅದೇ ಇರ್ತದೆ, ಇವ್ರ ಭಾವನೆನೂ ಅದೇ ಇರ್ತದೆ, ಅವ್ರಿಗೂ ಅವಶ್ಯಕತೆ ಅದೇ ಇರ್ತದೆ, ಇವ್ರಿಗೂ ಅವಶ್ಯಕತೆ ಅದೇ ಇರ್ತದೆ. ಇಬ್ಬರ ಗುರಿ ಒಂದೇ ಇರ್ತದೆ, ವಿಚಾರಗಳು ಒಂದೇ ಇರ್ತವೆ. ಹಿಂಗಾಗಿ ಅವ್ರ ಮನಸ್ಸು ಇವ್ರಿಗೆ ಅರ್ಥ ಆಗ್ತದೆ, ಇವ್ರ ಮನಸ್ಸು ಅವ್ರಿಗೆ ಅರ್ಥ ಆಗ್ತದೆ. ಯಾಕಂದ್ರೆ ಇವ್ರ ಮನಸ್ಸಿನ ಪ್ರತಿಬಿಂಬ ಅವ್ರದ್ದಾಗಿರ್ತದೆ, ಅವ್ರ ಮನಸ್ಸಿನ ಪ್ರತಿಬಿಂಬ ಇವ್ರದ್ದಾಗಿರ್ತದೆ. ಹಿಂಗಾಗಿ ಅಲ್ಲಿ ಅನ್ಯೋನ್ಯತೆ ಅನ್ನೋದು ಮೂಡ್ತದೆ. ಉಳಿದ ಕಡೆಗೆ ಏನಾಗ್ತದ ಅಂದ್ರೆ ಇವ್ರ ಮನಸ್ಸಿನ ತಕ್ಕಂತೆ ಇವ್ರ ವಿಚಾರ ಇರ್ತದ, ಅವ್ರ ಮನಸ್ಸಿನ ತಕ್ಕಂತೆ ಅವ್ರ ವಿಚಾರ ಇರ್ತದ. ಹಂಗಾಗಿ ಅವ್ರ ವಿಚಾರ ಇವ್ರಿಗೆ ಅರ್ಥ ಆಗಲ್ಲ, ಇವ್ರ ವಿಚಾರ ಅವ್ರಿಗೆ ಅರ್ಥ ಆಗಲ್ಲ ಸಂಪೂರ್ಣವಾಗಿ. ಮತ್ತೆ ಇಲ್ಲಿ ಇನ್ನೊಂದು ನಾವು ಗಮನಿಸಬೇಕಾದದ್ದು ಏನಂದ್ರೆ, ನಮ್ಮ ಮಾತುಗಳನ್ನ, ನಮ್ಮ ವಿಚಾರಗಳನ್ನ, ನನ್ನನ್ನ ಯಾರೂ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಅಂತೇಳಿ. ನಮ್ಮ ಆತ್ಮೀಯ ಬಳಗದಾಗ ನಾವು ನಮ್ಮನ್ನು ಗಂಭೀರವಾಗಿ ಪರಿಗಣಿಸ್ಬೇಕಂತೇಳಿ ಬಯಸ್ತೀವಿ. ನನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡ್ಕೊಂಡು ಅದನ್ನು ಗಂಭೀರವಾಗಿ ಪರಿಗಣಿಸಬೇಕು ಅನ್ನುವ ಭಾವ ನಮ್ಮಲ್ಲಿದೆ. ಅದು ಯಾರೂ ಸರಿಯಾಗಿ ನಮ್ಮನ್ನು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ, ನನ್ನ ಮಾತುಗಳನ್ನು ಮಾಡ್ತಾ ಇಲ್ಲ, ಕೇಳ್ತಾ ಇಲ್ಲ, ಅರ್ಥ ಮಾಡ್ಕೊತಾ ಇಲ್ಲ. ಕೆಲವೊಂದು ಬಾರಿ ಏನಾಗ್ತದೆ ಅಂದ್ರೆ ಅನಿವಾರ್ಯಕ್ಕೆ ನಾವು ಹೊಂದಿಕೊಂಡು ಹೋಗ್ತಿರ್ತೀವಿ. ಅವ್ರ ಅರ್ಥ ಮಾಡ್ಕೊಳ್ಳಿ ಬಿಡ್ಲಿ, ನಮ್ಗೆ ಅನಿವಾರ್ಯ ಅದ ಜೀವನಕ್ಕೆ ಅವ್ರ ಜೊತೆ ಹೊಂದಾಣಿಕೆ ಆಗಿ ನಾವು ಹೊಂಟ್ಬಿಡ್ತೀವಿ. ಈ ರೀತಿಯ ಹೊಂದಾಣಿಕೆಯ ಬಾಳಿನಲ್ಲಿ ಆ ಕೊರಗು ಒಂದು ಉಳ್ಕೊಂಡ್ಬಿಡ್ತದೆ. ನನ್ನನ್ನು ಅರ್ಥ ಮಾಡ್ಕೊಳ್ಳುವಂತ ಒಂದು ಮನಸ್ಸು ಸಿಕ್ಕರೆ ಚಂದ ಆಗ್ತದ ಅನ್ನುವ ಕೊರಗು ಉಳ್ಕೊಂಡ್ಬಿಡ್ತದೆ. ಈ ಕೊರಗಿನ ಮಧ್ಯದಲ್ಲಿ ನಾವು ಒಂದು ವಿಚಾರ ಯಾಕೆ ಮಾಡಬಾರ್ದು? ಬೇರೆಯವರನ್ನ ನಾವೆಷ್ಟು ಅರ್ಥೈಸಿಕೊಂಡಿವಿ, ಬೇರೆಯವರ ಭಾವನೆಗಳಿಗೆ ನಾವೆಷ್ಟು ಬೆಲೆ ಕೊಟ್ಟಿವಿ, ಬೇರೆಯವರನ್ನು ನಾವೆಷ್ಟು ಗಂಭೀರವಾಗಿ ಪರಿಗಣಿಸೀವಿ, ಅವರ ಇಷ್ಟಗಳೇನದಾವ ನಾವು ಎಷ್ಟು ಗಮನಿಸಿವಿ? ಬರೀ ನಮ್ದಷ್ಟೇ, ನಮ್ಮ ಇಷ್ಟಗಳನ್ನ ಎಲ್ಲರೂ ಕೇಳಬೇಕು, ನಮ್ಮ ವಿಚಾರಗಳನ್ನ ಎಲ್ಲರೂ ಕೇಳಬೇಕು, ನನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಂತ ಬಯಸ್ತೀವಿ. ಅದು ಸರಿ ಇರಲಿ,
ನಾವು ನಮ್ಗೆ ಹತ್ತಿರ ಆದಂಥವ್ರನ್ನ ನಾವೆಷ್ಟು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ವಿ ಅದನ್ನು ಒಂದು ಬೇಕ. ನಾವು ಯಾವಾಗ ನಮ್ಮ ಎದುರಿರುವ ವ್ಯಕ್ತಿಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತೀವಿ, ಅವರ ಭಾವನೆಗಳಿಗೆ ಬೆಲೆ ಕೊಡ್ತೀವಿ, ಅವರ ಮಿಡಿತಗಳಿಗೆ ನಾವು ಸ್ಪಂದಿಸ್ತೀವಿ, ಆವಾಗ ಅವರು ನಮ್ಮನ್ನ ಅರ್ಥ ಮಾಡ್ಕೊಳ್ತಾರ. ಯಾಕಂದ್ರೆ ಅವ್ರ ಮನಸ್ಸಿಗೆ ನಾವು ಮುಟ್ಟಿಬಿಡ್ತೀವಿ. ಅವ್ರ ಭಾವನೆಗಳಿಗೆ ನಾವು ಬೆಲೆ ಕೊಟ್ಟು, ಅವರ ವ್ಯಕ್ತಿತ್ವಕ್ಕೆ ನಾವು ಗೌರವ ಕೊಟ್ಟು, ಅವರನ್ನು ನಾವು ಮನಸಾರೆ ಸ್ವೀಕರಿಸಿದೇವಂದ್ರೆ ಅವರ ಮನಸ್ಸಿಗೆ ನಾವು ಮುಟ್ಟಿಬಿಡ್ತೀವಿ. ಆಗ ಅವರ ಮನಸ್ಸು ನಮಗಾಗಿ ತೆರೆದುಕೊಳ್ತದ ನಮ್ಮ ಭಾವನೆಗಳಿಗೂ ಅವರು ಬೆಲೆ ಕೊಡ್ತಾರೆ, ನಮ್ಮನ್ನು ಅವರು ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೆ. ಆಗ ನಮ್ಮನ್ನು ಅರಿತುಕೊಳ್ಳುವ ಒಂದು ಮನಸ್ಸು ಅಲ್ಲಿ ನಮಗೆ ಸಿಗ್ತದೆ. ಈ ಪ್ರಪಂಚದಲ್ಲಿ ಏನಾಗ್ತದೆ ಅಂದ್ರೆ, ತಾತ್ಕಾಲಿಕ ಅವಶ್ಯಕತೆಗಳಿಗಾಗಿ ನಮ್ಮನ್ನು ಅರಿತುಕೊಂಡಂತೆ ನಡೆಸಿ ನಮ್ಮಿಂದ ಲಾಭ ತೆಗೆದುಕೊಂಡು ಹೋಗುವ ಮನಸ್ಸುಗಳು ಸಾಕಷ್ಟು ಅದಾವ. ನಮ್ಮನ್ನ ದೋಚ್ಕೊಂಡು ಹೋಗ್ತಾರೆ. ನಮ್ಮಿಂದ ಅವರಿಗೆ ಒಂದಿಷ್ಟು ಅವಶ್ಯಕತೆ ಇರ್ತದೆ. ಆ ಅವಶ್ಯಕತೆಯನ್ನು ಪೂರೈಸಿಕೊಳ್ಳುವುದಕ್ಕಾಗಿ ನಮ್ಮನ್ನು ಅರ್ಥಕೊಂಡಿರಲ್ಲ, ಅವರು ಸಹಿಸ್ಕೊಂತಾರೆ ಅಷ್ಟೇ. ಯಾಕಂದ್ರೆ ಅವ್ರ ಅವಶ್ಯಕತೆ ಪೂರೈಕೆ ಆಗ್ಬೇಕಾಗದಲ್ಲಿ ಅದಕ್ಕೆ ಸಹಿಸ್ಕೊಂತಾರೆ. ನಾವು ಅದನ್ನ ನಮ್ಮನ್ನ ಅರ್ಥಕೊಂಡಾರ ನಾವು ಹೇಳಿದ್ದೆಲ್ಲಕ್ಕೂ ಹೂ ಅಂತಾರ ತಪ್ಪಾಗಿ ತಿಳ್ಕೊಂಡ್ಬಿಡ್ತೀವಿ. ಕೆಲವು ಸಮಯ ಅಷ್ಟೇ ನಮ್ಮ ಜೊತೆಗೆ ಇರ್ತಾರೆ, ಆನಂತರ ದೂರ ಇರ್ತಾರೆ. ಆ ಕೆಲವು ಇದ್ದಂಥ ಸಮಯದಲ್ಲಿ ನಮಗೆ ಬಹಳ ಆತ್ಮೀಯವಾಗಿರ್ತಾರೆ, ಭಾಳ ಗೌರವಿಸ್ತಾರೆ, ಭಾಳ ನಮ್ಮನ್ನ ತಲೆ ಮೇಲೆ ಹೊತ್ಕೊಂಡು ಕೂತಿರ್ತಾರೆ. ಅವರು ಅಂಥವರಿಂದ ನಾವು ಮೋಸ ಹೋಗೋದು ಶತಸಿದ್ಧ. ಅದು ನಮ್ಮನ್ನ ಅರ್ಥಕೊಳ್ಳುವ ಮನಸ್ಸಲ್ಲ, ನಮ್ಮನ್ನ ದೋಚುವ ಮನಸ್ಸು ಅದು. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮವರನ್ನ ನಾವು ಅರ್ಥಕೊಂಡಾಗ ನಮ್ಮನ್ನ ಅವರು ಅರ್ಥಕೊಳ್ತಾರೆ. ನಮ್ಮವರನ್ನ ನಾವು ಬಿಟ್ಕೊಡಬಾರದು, ಮೊದಲು ಅವರನ್ನ ನಾವು ಗಳಿಸ್ಬೇಕು. ಆಗ ಅವ್ರ ಮನಸ್ಸಿನಲ್ಲಿ ನಮಗೂ ಸ್ಥಾನ ಗಳಿಸ್ತೀವಿ. ಧನ್ಯವಾದಗಳು.